ವೀಕ್ಷಕರೇ, ಜಿಲ್ಲಾಧಿಕಾರಿಯೊಬ್ಬರು ಮನಸ್ಸು ಮಾಡಿದ್ರೆ ಇಡೀ ಜಿಲ್ಲೆಯನ್ನೇ ಪರಿವರ್ತನೆ ಮಾಡಬಹುದು ಎಂಬುದಕ್ಕೆ ಜಾರ್ಖಂಡ್ ರಾಜ್ಯದ ಗುಮ್ಲಾ ಜಿಲ್ಲೆಯೇ ಸಾಕ್ಷಿ. ಬದಲಾವಣೆ ಕಾಣಬೇಕೆಂಬ ಆಸೆ ಇದ್ರೆ ಮಾತ್ರ ಸಾಲದು, ಅದನ್ನು ಸಾಕಾರಗೊಳಿಸಲು ಹಗಲಿರುಳು ಶ್ರಮಿಸಬೇಕು ಎಂದು ಹಿರಿಯರ ನುಡಿಯಂತೆ ಅಧಿಕಾರಿಯಾದವರು ತಾವು ಕಾರ್ಯನಿರ್ವಹಿಸುತ್ತಿರುವ ಕ್ಷೇತ್ರದಲ್ಲಿ ಮನಸ್ಸು ಮಾಡಿದರೆ ಎಂತಹ ಅಭೂತಪೂರ್ವ ಬದಲಾವಣೆಯನ್ನು ತರಬಹುದು ಎನ್ನುವುದನ್ನು ಜಾರ್ಖಂಡ್ನ ಗುಮ್ಲಾ ಜಿಲ್ಲೆಯ ಜಿಲ್ಲಾಧಿಕಾರಿ ಸುಶಾಂತ್ ಗೌರವ್ ತೋರಿಸಿಕೊಟ್ಟಿದ್ದಾರೆ. ಜಾರ್ಖಂಡ್ ರಾಜ್ಯದ ಗುಮ್ಲಾ ಜಿಲ್ಲೆಯು ಇಂದು ರಾಗಿ ಕ್ಯಾಪಿಟಲ್ ಎಂಬುದಾಗಿ ಪರಿವರ್ತನೆಗೊಂಡಿದ್ದು, ಇದಕ್ಕೆ ಮುಖ್ಯ ಕಾರಣವೇ IAS ಅಧಿಕಾರಿಯಾದ ಸುಶಾಂತ್ ಗೌರವ್ ಅವರ ಡೆಡಿಕೇಶನ್ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಅವರ ಕೆಲಸವನ್ನು ಮೆಚ್ಚಿ ಗುಮ್ಲಾದಲ್ಲಿ ತರಲಾದ ಬದಲಾವಣೆಗಳ ಕುರಿತು ಹಾರ್ವರ್ಡ್ ಬಿಸಿನೆಸ್ ಸ್ಕೂಲ್ ಪರಿಣಾಮಕಾರಿ ಸಾರ್ವಜನಿಕ ಆಡಳಿತಕ್ಕೆ ಮಾದರಿಯಾಗಿ ಅಧ್ಯಯನ ಮಾಡುತ್ತಿದೆ. ಇವರ ಅಧ್ಯಯನವು ಅವರ ಆಲೋಚನೆಗಳಿಂದಾಗಿ ಗುಮ್ಲಾದಲ್ಲಿನ ರೈತರುಗಳಿಗಾಗಿ ರಾಗಿ ಬೆಳೆಯ ಬಗ್ಗೆ ಪರಿಚಯಿಸಿ ಅಲ್ಲಿನ ಜನರ ಬರ ಕೃಷಿಯ ಸಂಕಷ್ಟವನ್ನ ದೂರಗೊಳಿಸಿದ್ದಾರೆ. ಇಲ್ಲಿನ ಸುಮಾರು 30,000 ರೈತರು ಸುಶಾಂತ್ ಅವರ ನೇತೃತ್ವದಲ್ಲಿ ಭತ್ತ ಬೆಳೆಯ ಬದಲಾಗಿ ರಾಗಿ ಬೆಳೆಗಳನ್ನು ಬೆಳೆಯಲು ಮುಂದಾಗಿದ್ದಾರೆ. ಈ ಪ್ರಯತ್ನವು ಅವರ ಆದಾಯವನ್ನ ಹೆಚ್ಚಿಸಿದ್ದು, ಅವರ ಮುಂದಿನ ಭವಿಷ್ಯವನ್ನು ರೂಪಿಸಿಕೊಳ್ಳುವಲ್ಲಿ ಸಹಕಾರಿಯಾಗಿರುವುದು ಸುಶಾಂತ್ ಅವರಿಗೆ ಹೆಮ್ಮೆಯನ್ನ ತಂದುಕೊಟ್ಟಿದೆ. ಸುಶಾಂತ್ ಗೌರವ್ ಕೇವಲ ರೈತರಿಗೆ ರಾಗಿ ಕೃಷಿಯ ಕುರಿತಾದ ವಿಚಾರಗಳನ್ನ ಸೂಚಿಸಿರುವುದು ಮಾತ್ರವಲ್ಲ, ಅದಕ್ಕೆ ಬೇಕಾದ ಪರಿಕರಗಳನ್ನ, ವ್ಯವಸ್ಥೆಗಳನ್ನ ರೈತರಿಗೆ ತಾವೇ ಒದಗಿಸಿದರು. ರೈತರನ್ನು ರಾಗಿ ಕೃಷಿಯತ್ತ ಒಲವು ಮೂಡುವಂತೆ ಪ್ರೇರೇಪಣೆ ನೀಡಿದ ಇವರು ಗುಣಮಟ್ಟದ ರಾಗಿ ಬೀಜಗಳನ್ನ ಮತ್ತು ವೈಜ್ಞಾನಿಕ ಕೃಷಿ ತಂತ್ರಜ್ಞಾನವನ್ನು ಉತ್ತೇಜಿಸುವ ಮೂಲಕ ಬದಲಾವಣೆಯನ್ನ ತಂದರು. ಇವರ ಈ ಉತ್ತೇಜನವು 1300 ಎಕರೆ ಇದ್ದ ರಾಗಿ ಕೃಷಿ 30,000 ಎಕರೆಗೆ ಏರಿಕೆಯಾಯಿತು. ರಾಗಿ ಬೆಳೆಯನ್ನು ಬೆಳೆಯಲು ಬೇಕಾಗುವ ಎಲ್ಲಾ ಕೃಷಿ ಸಾಮಗ್ರಿಗಳನ್ನು, ನೀರಾವರಿಯ ಸುಸ್ಥಿರ ವಿಧಾನಗಳನ್ನು, ನವೀಕರಿಸಿದ ಕೊಳಗಳನ್ನು ಅಳವಡಿಸಲಾಯಿತು. ಜೊತೆಗೆ ಸಾವಯವ ಕೃಷಿಗಾಗಿ ಪ್ರಾಯೋಗಿಕ ಯೋಜನೆಗಳನ್ನು ಆರಂಭಿಸಲಾಯಿತು. ಇದರ ಜೊತೆಗೆ ರಾಗಿ ಘಟಕಗಳನ್ನು ಸ್ಥಾಪಿಸುವ ಹಾಗೂ ರಾಗಿ ಉತ್ಪನ್ನಗಳನ್ನು ಉತ್ಪಾದಿಸಲು ಮಹಿಳಾ ಸ್ವಸಹಾಯ ಗುಂಪುಗಳನ್ನು ರಚಿಸಿ ಅವುಗಳ ಮೂಲಕ ಬೇರೆ ಬೇರೆ ರೀತಿಯ ರಾಗಿ ಉತ್ಪನ್ನಗಳನ್ನು ತಯಾರಿಸಲಾಯಿತು. ಹಾಗೆಯೇ ಅವರು ಉತ್ಪಾದಿಸುವ ರಾಗಿ ಲಡ್ಡುಗಳನ್ನು ಇಡೀ ರಾಜ್ಯದ ಬಾಣಂತಿ ತಾಯಂದಿರಿಗೆ ಸರ್ಕಾರದ ಮೂಲಕ ವಿತರಣೆ ಮಾಡಲಾಗ್ತದೆ. ಗುಮ್ಲಾ ಜಿಲ್ಲೆ ಈಗ ಮಿಲ್ಲೆಟ್ ಕೆಫೆಗಳನ್ನ ಒಳಗೊಂಡ ಒಂದು ಮಾದರಿ ಜಿಲ್ಲೆಯಾಗಿ ಹೊರಹೊಮ್ಮಿದೆ. ಇದಕ್ಕೆ ಕಾರಣೀಭೂತರಾದ ಜಿಲ್ಲಾಧಿಕಾರಿ ಸುಶಾಂತ್ ಗೌರವ್ ಅವರ ಕಾರ್ಯವೈಖರಿಯನ್ನ ಗೌರವಿಸಿ ಪ್ರೈಮ್ ಮಿನಿಸ್ಟರ್ಸ್ ಅವಾರ್ಡ್ ಫಾರ್ ಎಕ್ಸಲೆನ್ಸ್ ಇನ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಪ್ರಶಸ್ತಿಯನ್ನ ಸ್ವತಃ ಪ್ರಧಾನಮಂತ್ರಿಗಳೇ ನೀಡಿದ್ದಾರೆ. ತನ್ನ ಬದ್ಧತೆ ಮತ್ತು ಶ್ರಮದಿಂದ ಒಂದು ಜಿಲ್ಲೆಯನ್ನ ಹೇಗೆ ಪರಿವರ್ತನೆ ಮಾಡಬಹುದು, ಅಲ್ಲಿನ ರೈತರ ಆದಾಯವನ್ನ ಹೇಗೆ ದ್ವಿಗುಣಗೊಳಿಸಬಹುದು, ಒಗ್ಗಟ್ಟಿನಿಂದ ಕೆಲಸ ಮಾಡಿದರೆ ಯಾವ ರೀತಿಯ ಪ್ರತಿಫಲ ಸಿಗುತ್ತದೆ ಎಂಬುದನ್ನ ಒಬ್ಬ IAS ಅಧಿಕಾರಿ ತೋರಿಸಿಕೊಟ್ಟಿದ್ದಾರೆ. ದೇಶದ ಉಳಿದ ಜಿಲ್ಲೆಗಳಲ್ಲೂ ಇದೇ ರೀತಿಯ ಹಸಿರು ಕ್ರಾಂತಿಯಾಗಲಿ, ಆಗ ಭಾರತವು ಆಹಾರ ಉತ್ಪಾದನೆಯಲ್ಲಿ ಇನ್ನಷ್ಟು ಸ್ವಾವಲಂಬಿ ಆಗಬಹುದು. ಇದಾಗಿತ್ತು ಈ ಹೊತ್ತಿನ ವಿಶೇಷ. ಇನ್ನಷ್ಟು ಹೆಚ್ಚಿನ ವಿಚಾರಗಳಿಗಾಗಿ ನೋಡ್ತಾ ಇರಿ ರಿದಮ್ ಕನ್ನಡ.